ಕರಾವಳಿ ಕರ್ನಾಟಕವೆಂದರೆ ಪಕ್ಕನೆ ನೆನಪಾಗುವುದು ಅಲ್ಲಿನ ವಿವಿಧ ಶೈಲಿಗಳಿಂದ ನಿರ್ಮಿಸಲ್ಪಟ್ಟ ದೇವಸ್ಥಾನಗಳು. ಸಾಮಾನ್ಯವಾಗಿ ಕರಾವಳಿ ಭಾಗದ ದೇವಸ್ಥಾನಗಳಲ್ಲಿ ಗರ್ಭಗುಡಿ, ಅದರ ಸುತ್ತಲೂ ಪೌಳಿ, ಗರುಡಗಂಬ, ವಿವಿಧ ಶೈಲಿಯ ಕೆತ್ತನೆಗಳ ವಿಗ್ರಹವನ್ನು, ರಥಗಳನ್ನು ಕಾಣಬಹುದು. ಆದರೆ ಈ ಕ್ಷೇತ್ರದಲ್ಲಿ ಹಾಗಿಲ್ಲ. ಇಲ್ಲಿ ಆಕಾಶವೇ ಮೇಲ್ಛಾವಣಿ, ಸುತ್ತಲೂ ಬಾಗಿ ನಿಂತ ಮರಗಳೇ ಕಟ್ಟಡಗಳು. ಅಂದಹಾಗೆ ನಾವು ಯಾವುದರ ಬಗ್ಗೆ ಹೇಳ್ತಿದ್ದೇವೆ ಅಂತ ನಿಮಗೆ ಪ್ರಶ್ನೆ ಬಂದಿರಬೇಕಲ್ವಾ? ಹಾಗಿದ್ರೆ ಬನ್ನಿ, ದಕ್ಷಿಣ ಕನ್ನಡ ಜಿಲ್ಲೆಯ ಕಾರಣೀಕ ಕ್ಷೇತ್ರಗಳಲ್ಲೊಂದಾದ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಕೆಳಗಿನ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅನೇಕ ವರ್ಷಗಳ ಹಿಂದೆ ಈ ಪ್ರಾಂತ್ಯವನ್ನು ಒಬ್ಬ ರಾಜ ಆಳುತ್ತಿದ್ದ. ಅವನು ತನ್ನ ಅರಮನೆಯಲ್ಲಿ ಒಂದು ಗಣಪತಿಯನ್ನು ನಿತ್ಯವೂ ಪೂಜಿಸುತ್ತಿದ್ದ. ಕೆಲ ಕಾಲದ ನಂತರ ಶತ್ರುಗಳ ದಾಳಿಗೆ ಒಳಪಟ್ಟ ಆ ಪ್ರಾಂತ್ಯವು ಛಿದ್ರವಾಯಿತು. ಭವ್ಯವಾಗಿ ನಿರ್ಮಿಸಿದ್ದ ಅರಮನೆಯು, ಗಣಪತಿಯ ವಿಗ್ರಹವು ಎಲ್ಲವೂ ಕೂಡ ನೆಲಸಮವಾಯಿತು. ಹೀಗೆ ಅನೇಕ ದಿನಗಳು ಕಳೆದ ನಂತರ ಗೋವುಗಳನ್ನು ಮೇಯಿಸುತ್ತಾ ಆಡುತ್ತಾ ಅಲ್ಲಿಗೆ ಬಂದ ಗೋಪಬಾಲರಿಗೆ ಒಂದು ಮರದ ಅಡಿಭಾಗದಲ್ಲಿ ರಾಜನ ಅರಮನೆಯಲ್ಲಿದ್ದ ಗಣಪತಿಯ ವಿಗ್ರಹ ಸಿಕ್ಕಿತಂತೆ. ಏನೂ ತಿಳಿಯದ ಮಕ್ಕಳು ತಮಗೆ ಸಿಕ್ಕ ವಿಗ್ರಹವನ್ನು ಈಗ ಪ್ರತಿಷ್ಠೆಯಾಗಿರುವ ಜಾಗಕ್ಕೆ ತರುತ್ತಾರೆ. ಊರಿನ ತುಂಬೆಲ್ಲ ಈ ಸುದ್ದಿ ಹರಡಿದ ಕಾರಣ ಜನರೆಲ್ಲ ಅಲ್ಲಿ ಸೇರಿ ನಂತರ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ನೈವೇದ್ಯಕ್ಕೆ ಸಾಮಗ್ರಿಗಳ ಕೊರತೆಯಾದ ಕಾರಣ ಅವರೆಲ್ಲ ತಾವು ಬೆಳೆದ ಸೌತೆಕಾಯಿಯನ್ನೇ ಗಣಪತಿಗೆ ನೈವೇದ್ಯವಾಗಿ ಇಡುತ್ತಾರೆ. ಆದ್ದರಿಂದಲೇ ಈ ಕ್ಷೇತ್ರಕ್ಕೆ ಸೌತಡ್ಕ ಎಂದು ಹೆಸರು ಬಂದಿತು. ಅಂದಹಾಗೆ ಯಾಕೆ ಈ ದೇವಸ್ಥಾನಕ್ಕೆ ಕಟ್ಟಡಗಳ ನಿರ್ಮಾಣ ಮಾಡಲಿಲ್ಲವೆಂದು ನೀವು ಕೇಳಬಹುದು. ಅದಕ್ಕೆ ಕಾರಣ ಇಲ್ಲಿದೆ ಕೇಳಿ. ಈ ಕ್ಷೇತ್ರವನ್ನು ನಂಬಿದ ಒಬ್ಬ ಶ್ರೀಮಂತ ಬ್ರಾಹ್ಮಣ ಒಂದು ದಿನ ರಾತ್ರಿ ಮಲಗುವ ಮುನ್ನ ತನಗೆ ಎಲ್ಲವನ್ನೂ ಕಲ್ಪಿಸಿದ ಈ ಗಣಪತಿಗೆ ಒಂದು ಗರ್ಭಗುಡಿ ಕಟ್ಟಡವನ್ನು ಯಾಕೆ ನಾನು ನಿರ್ಮಿಸಬಾರದು ಎಂದು ಯೋಚಿಸುತ್ತಾ ಮಲಗುತ್ತಾನೆ. ಕನಸಿನಲ್ಲಿ ಕಾಣಿಸಿಕೊಂಡ ಗಣಪತಿಯು ತನಗೆ ಯಾವುದೇ ಕಟ್ಟಡಗಳು ಬೇಡ, ಹೀಗೆ ಮುಕ್ತವಾದ ಪ್ರದೇಶದಲ್ಲಿ ನಾನಿರುವೆ. ಒಂದು ವೇಳೆ ನೀನು ಕಟ್ಟುವುದೇ ಆದರೆ ದೇವಸ್ಥಾನದ ಗೋಪುರ ಕಾಶಿಗೆ ಕಾಣಿಸುವಂತೆ ಕಟ್ಟಬೇಕು ಮತ್ತು ಒಂದು ರಾತ್ರಿಯೊಳಗೆ ದೇವಸ್ಥಾನದ ನಿರ್ಮಾಣ ಆಗಬೇಕು ಎಂದು ಹೇಳುತ್ತಾನೆ. ಇಂತಹ ಕೆಲಸಗಳು ಮನುಷ್ಯನಿಂದಲೂ ಮಾಡಲು ಸಾಧ್ಯವೇ? ಆದ್ದರಿಂದಲೇ ಈ ದೇವಸ್ಥಾನಕ್ಕೆ ಇನ್ನು ಯಾವುದೇ ಕಟ್ಟಡ ಕಟ್ಟಲಾಗಿಲ್ಲ. ಎಷ್ಟೇ ಮಳೆ ಬಂದರೂ ಕೂಡ ಇಲ್ಲಿ ಪೂಜೆ ಪುರಸ್ಕಾರಗಳು ಅದ್ಯಾವುದನ್ನು ಲೆಕ್ಕಿಸದೆ ನೆರವೇರುತ್ತಲೇ ಇರುತ್ತದೆ. ಈ ಗಂಟೆಗಳ ಗುಚ್ಛವನ್ನು ನೋಡಿದರೆ ಇದೇನಿದು ಎಂದು ನಿಮಗೆ ಅನ್ನಿಸಬಹುದು. ಯಾವುದೇ ಭಕ್ತರು ಇಲ್ಲಿಗೆ ಬಂದು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿ ಹರಕೆ ರೂಪದಲ್ಲಿ ಗಂಟೆ ಕಟ್ಟಿದರೆ 45 ದಿನಗಳ ಒಳಗೆ ತಮ್ಮ ಪ್ರಾರ್ಥನೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಸುಂದರವಾಗಿ ಕಂಗೊಳಿಸುವ ಗಣಪತಿ ಮೂರ್ತಿಯ ಎಡ ಮತ್ತು ಬಲಭಾಗದಲ್ಲಿ ಸಿದ್ಧಿ ಬುದ್ಧಿಯರ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗಿದೆ. ಗರಿಕೆ ಪ್ರಿಯನಾಗಿರುವ ಗಣಪನ ಕ್ಷೇತ್ರದಲ್ಲಿ ಚೌತಿ ಸಂಕಷ್ಟಿ ದಿನದಂದು ಸಾವಿರಾರು ಭಕ್ತಾದಿಗಳು ಸೇರುತ್ತಾರೆ. ಇಲ್ಲಿನ ಅವಲಕ್ಕಿ ಪಂಚಕಜ್ಜಾಯ ಪ್ರಸಿದ್ಧಿ ಪಡೆದಿದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಅನ್ನ ಪ್ರಸಾದ ನೀಡಲಾಗುತ್ತದೆ. ಅತ್ಯಂತ ಕಾರಣೀಕ ಸ್ಥಳವಾಗಿರುವ ಶ್ರೀ ಕ್ಷೇತ್ರದಲ್ಲಿ ಮಹಾಗಣಪತಿ ನಂಬಿದವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಸ್ಥಿರವಾಗಿ ಇಲ್ಲಿ ನೆಲೆಸಿದ್ದಾನೆ.
ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿರುವ ಸೌತಡ್ಕ ಕ್ಷೇತ್ರವು ಧರ್ಮಸ್ಥಳದಿಂದ 16, ಸುಬ್ರಹ್ಮಣ್ಯದಿಂದ 45, ಮಂಗಳೂರಿನಿಂದ 82 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದವರು ಈ ದಿವ್ಯ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.